ಓಂ ಶಾಂತಿ. ಮುರುಳಿಯ ದಿನಾಂಕ 4/8. ಅವ್ಯಕ್ತ ಬಾಪ್ದಾದ ರಿವೈಸ್ ಡೇಟ್ 18/1/2001 ಇಸ್ವಿಯ ಮಹಾವಾಕ್ಯಗಳು. ಮುರುಳಿಯ ಹೆಡ್ಡಿಂಗಲ್ಲಿ ಯಥಾರ್ಥ ಸ್ಮೃತಿಯ ಪ್ರಮಾಣ ಸಮರ್ಥ ಸ್ವರೂಪರಾಗಿ ಶಕ್ತಿಗಳ ಮೂಲಕ ಸರ್ವರ ಪಾಲನೆಯನ್ನ ಮಾಡಿರಿ. ಬಾಬಾ ತಿಳಿಸ್ತಾ ಇದ್ದಾರೆ, ಯಥಾರ್ಥ ಸ್ಮೃತಿಯ ಪ್ರಮಾಣ ಸಮರ್ಥ ಸ್ವರೂಪರಾಗಿ ಶಕ್ತಿಗಳ ಮೂಲಕ ಸರ್ವರ ಪಾಲನೆಯನ್ನ ಮಾಡಿರಿ. ಬಾಬಾ ತಿಳಿಸ್ತಾರೆ, ಇಂದು ಎಲ್ಲರ ಹೃದಯದಲ್ಲಿ ಸ್ಮೃತಿಯಂತೂ ಬರ್ತಾ ಇದೆ. ಬಾಪ್ ದಾದಾವರ ಬಳಿಯಂತೂ ಅಮೃತ ವೇಳೆಯಿಂದ ಸ್ನೇಹ ಅಥವಾ ನೆನಪಿನ ವೆರೈಟಿ ಮಾಲೆಗಳು 4 ಕಡೆಯ ಮಕ್ಕಳ ಕಡೆಗಳಿಂದ ಕೊರಳಿಗೆ ಬಂದು ಬೀಳ್ತಾ ಇದೆ. ಸ್ನೇಹದ ಮಾಲೆ, ವೆರೈಟಿ ಮಾಲೆಗಳು ಬಾಬನ ಕೊರಳಿಗೆ ಬಂದು ಬೀಳ್ತಾ ಇದೆ ಅಮೃತ ವೇಳೆಯಿಂದಲೇ. ಬಾಬಾ ಹೇಳ್ತಾರೆ, ಜೊತೆಯಲ್ಲಿ ನೆನಪು ಮತ್ತು ಪ್ರೀತಿಯ ಹೃದಯದ ಗೀತೆನೂ ಕೂಡ ಕೇಳಿ ಬರ್ತಾ ಇದೆ. ಬಾಪ್ ದಾದಾ ಇಬ್ಬರೂ ಮಕ್ಕಳನ್ನ ರಿಟರ್ನ್ ನಲ್ಲಿ ಭಿನ್ನ ಭಿನ್ನ ಶಕ್ತಿ, ಭಿನ್ನ ಭಿನ್ನ ವರದಾನಗಳ ಮಾಲೆಯನ್ನ ಹಾಕ್ತಾ ಇದ್ದಾರೆ. ಬಾಬಾ ಹೇಳುತ್ತಾರೆ, ಈ ಸ್ಮೃತಿ ದಿವಸ ಸಾಕಾರ ಜಗತ್ತಿನ ವಿಶ್ವ ಮಂಚದ ಮೇಲೆ ಮಕ್ಕಳನ್ನ ಸಮರ್ಥ ಸ್ವರೂಪದ ವರದಾನದ ಮೂಲಕ ಮಕ್ಕಳು ತಂದೆಯನ್ನ ಪ್ರತ್ಯಕ್ಷಪಡಿಸುವಂತಹ ವಿಶೇಷ ದಿವಸ ಆಗಿದೆ. ಏಕೆಂದ್ರೆ ಸಾಕಾರ ರೂಪದಲ್ಲಿ ಸೇವೆಗೆ ನಿಮಿತ್ತರನ್ನಾಗಿ ಮಾಡೋದಿಕ್ಕೋಸ್ಕರ ಮಕ್ಕಳನ್ನ ಸೇವೆಯ ಸ್ಟೇಜ್ ರೂಪಿ ಸಿಂಹಾಸನದ ಮೇಲೆ ಕುಳ್ಳರಿಸಿದ್ದಾರೆ ಮತ್ತು ಜವಾಬ್ದಾರಿಯ ಕಿರೀಟವನ್ನ ಹಾಕಿರುವಂತಹ ದಿನ ಆಗಿದೆ. ಸಾಕಾರ ರೂಪದಲ್ಲಿ ಸೇವೆಗೆ ನಿಮಿತ್ತ ಆಗುವಂತಹ ಕಿರೀಟಧಾರಿ ಅಥವಾ ತಿಲಕದ ದಿವಸ ಕೂಡ ಆಗಿದೆ. ಎಲ್ಲ ಮಕ್ಕಳು ತಂದೆಯ ಸಹಯೋಗಿಗಳಾಗಿ ನಿಮಿತ್ತರಾಗಿದ್ದೀರಾ ಮತ್ತು ಆಗ್ತಾನೂ ಇದ್ದೀರಿ. ಬಾಪ್ ದಾದಾ ಕೂಡ ಮಕ್ಕಳ ಸೇವೆಯ ಉಮಂಗ ಉತ್ಸಾಹದಿಂದ ಮುಂದುವರಿತಾ ಇರೋದನ್ನ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಬಾಬಾ ಹೇಳ್ತಾರೆ, ಪ್ರತಿಯೊಂದು ಮಕ್ಕಳು ನಂಬರ್ ವಾರ್ ಸಾಹಸ ಉತ್ಸಾಹದಿಂದ ಮುಂದುವರಿತಾ ಇದ್ದೀರಾ. ಮೆಜಾರಿಟಿ ಮಕ್ಕಳು ನೆನಪು ಮತ್ತು ಸೇವೆಯಲ್ಲಿ ತೊಡಗಿದ್ದೀರಾ. ಹೇಗೆ ಇಂದಿನ ದಿನ ಮಕ್ಕಳು ವಿಶೇಷ 4 ಕಡೆ ಬ್ರಹ್ಮ ತಂದೆಯ ನೆನಪಿನಲ್ಲಿ ಲವಲೀನವಾಗಿದ್ದೀರಿ, ಅದೇ ರೀತಿ ವಿಶೇಷ ಬ್ರಹ್ಮ ತಂದೆ ಕೂಡ ಮಕ್ಕಳ ಪ್ರೀತಿಯಲ್ಲಿ ಲವಲೀನರಾಗಿದ್ದಾರೆ. ಇಂದು ಬ್ರಹ್ಮ ತಂದೆ ಮಕ್ಕಳ ವಿಶೇಷತೆಗಳನ್ನ ನೋಡ್ತಾ ಇದ್ರು. ಹೇಗೆ ಪ್ರತಿಯೊಂದು ಮಕ್ಕಳ ವಿಶೇಷತೆ ಸಮ್ಮುಖದಲ್ಲಿ ಬರ್ತಾ ಇತ್ತು, ಆಗ ಬ್ರಹ್ಮ ಬಾಬಾರವರ ಬಾಯಿಂದ ಇದೇ ಮಾತು ಬರ್ತಾ ಇತ್ತು, ವಾ ನನ್ನ ಮಕ್ಕಳೇ ವಾ, ಶಭಾಸ್ ಮಕ್ಕಳೇ ಶಭಾಸ್. ಮತ್ತು ಏನಾಯ್ತು? ಹೇಗೆ ಬ್ರಹ್ಮ ತಂದೆ ವಾ ಮಕ್ಕಳೇ, ಶಭಾಸ್ ಮಕ್ಕಳೇ ಅಂತ ಹೇಳ್ತಾ ಇದ್ರು, ಅದೇ ರೀತಿ ಎಲ್ಲ ಮಕ್ಕಳ ಕಣ್ಣುಗಳಿಂದ ಪ್ರೇಮದ ಗಂಗಾ ಜಮುನಾ ಎಲ್ಲ ಬರ್ತಾ ಇತ್ತು. ಪ್ರತಿಯೊಂದು ಮಕ್ಕಳ ಪ್ರೇಮದ ನದಿಯಲ್ಲಿ ಲವಲೀನರಾಗಿದ್ರು. ಈ ರೀತಿ ಇತ್ತು ವತನದ ದೃಶ್ಯ. ಸಾಕಾರ ಜಗತ್ತಿನಲ್ಲೂ ಕೂಡ ಪ್ರತಿಯೊಂದು ಸ್ಥಾನ ತನ್ನದೇ ಆದಂತಹ ನೆನಪು ಮತ್ತು ಸ್ನೇಹದ ದೃಶ್ಯ ಬಾಪ್ ದಾದಾರವರು ನೋಡಿದ್ರು. ಮುಂದೆ ಏನ್ ಮಾಡಬೇಕು? ಸ್ಮೃತಿಯಂತೂ ಇದೆ, ಆದ್ರೆ ಯಥಾರ್ಥ ಸ್ಮೃತಿಯ ಅನುಸಾರ ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರು ಆಗ್ಬೇಕಾಗಿದೆ. ಸ್ಮೃತಿ ಅತಿ ಶ್ರೇಷ್ಠ ಇದೆ. ಯಾವಾಗ ನೀವು ಬ್ರಾಹ್ಮಣರಾಗಿದ್ದೀರಾ ಅಂದಾಗ ಬಾಪ್ ದಾದಾರ ಮೂಲಕ ಏನು ಜನ್ಮಸಿದ್ಧ ಅಧಿಕಾರ ನಿಮ್ಗೆ ಪ್ರಾಪ್ತಿ ಆಗಿದೆ, ಅದನ್ನ ಸೆಕೆಂಡಿನ ಸ್ಮೃತಿಯ ಮೂಲಕವೇ ಪ್ರಾಪ್ತಿಯಾಗಿದೆ. ಮನಸ್ಸಿನಿಂದ ಒಪ್ಕೊಂಡಿದ್ದೀರಾ, ಮನಸ್ಸಿನಲ್ಲಿ, ಹೃದಯದಲ್ಲಿ, ಬುದ್ಧಿಯಲ್ಲಿ ಸ್ಮೃತಿ ಬಂದಿದೆ, ನಾನು ಬಾಬಾರವರ ಮಗು, ಬಾಬಾ ನನ್ನವರು. ಈ ಸ್ಮೃತಿಯ ಮೂಲಕವೇ ಜನ್ಮಸಿದ್ಧ ಅಧಿಕಾರದಕ್ಕೆ ಅಧಿಕಾರಿಗಳು ಆಗಿದ್ದೀರಾ. ಈ ಸ್ಮೃತಿ ಸರ್ವ ಶಕ್ತಿಗಳ ಬೀಗದ ಕೈ ಆಗಿದೆ. ಈ ಸ್ಮೃತಿ ಗೋಲ್ಡನ್ ಕೂಡ ಆಗಿದೆ. ನಾನು ತಂದೆಯ ಮಗು ಅಂದ್ರೆ ನಾನು ಆತ್ಮನಾಗಿದ್ದೇನೆ. ಯಾವಾಗ ನಿಶ್ಚಯ ಆಯಿತು ನಾನು ಆತ್ಮ ತಂದೆಯ ಮಗು ಆಗಿದ್ದೇನೆ ಅಂದಾಗ ನಿಶ್ಚಯದಲ್ಲಿ ಎಷ್ಟು ಸಮಯ ಹಿಡಿಸ್ತು?
ಕೋರ್ಸ್ ಮಾಡೋದ್ರೊಳಗೆ ಟೈಮ್ ಹಿಡಿಯತ್ತೆ. ಆದ್ರೆ ಯಾವಾಗ ನಿಶ್ಚಯ ಆಯ್ತು ಅಂದಾಗ ಅದಕ್ಕೆ ಎಷ್ಟು ಸಮಯ ಬೇಕು? ಸೆಕೆಂಡಿನ ಇದು ವ್ಯಾಪಾರ ಆಯ್ತಲ್ವೇ? ಸೆಕೆಂಡಿನಲ್ಲಿ ಆಸ್ತಿಗೆ ಅಧಿಕಾರಿಗಳು ಆದ್ರಿ. ಅಧಿಕಾರಿಗಳಂತೂ ಎಲ್ಲರೂ ಆಗ್ತಾರೆ. ಎಲ್ಲ ಅಧಿಕಾರಿಗಳು ಆಗಿದ್ದೀರಾ ಅಲ್ವೇ? ಅಥವಾ ಆಗಬೇಕಾಗಿದೆಯೋ? ಅಧಿಕಾರಿ ಆಗಿದ್ದೀರಾ ಅಲ್ವೇ? ಇದು ಪಕ್ಕಾ ಇದೆ ಅಲ್ವಾ? ಒಳ್ಳೆಯದು. ಡಬಲ್ ವಿದೇಶಿ ಆಸ್ತಿಗೆ ಅಧಿಕಾರಿಗಳು ಆಗಿದ್ದೀರಾ? ಪಾಂಡವರು ಅಧಿಕಾರಿಗಳು ಆಗಿದ್ದೀರಾ? ಪಕ್ಕಾನಾ? ಪಕ್ಕಾ? ಪಕ್ಕಾ? ಬಹಳ ಒಳ್ಳೆಯದು. ಶುಭಾಶಯಗಳು ಅಧಿಕಾರಿ ಮಕ್ಕಳಿಗೆ. ಅಧಿಕಾರದಲ್ಲಿ ವಿಶೇಷ ತಂದೆಯ ಮೂಲಕ ಸರ್ವಶಕ್ತಿಗಳು ಸಿಕ್ಕಿದೆ. ಒಂದು ಕೈಯನ್ನ ಎತ್ತಿ ಸಿಕ್ಕಿದೆಯಾ? ಸರ್ವಶಕ್ತಿಗಳು ಸಿಕ್ಕಿದೆ ಅಲ್ವೇ? ಯಾರಿಗೆ 8, ಯಾರಿಗೆ 6 ಸಿಕ್ಕಿದೆ? ತಮಗೆ ತಾವು ಹೇಳ್ಕೊಳ್ತೀರಾ, ನಾವು ಮಾಸ್ಟರ್ ಸರ್ವಶಕ್ತಿವಾನ್. ಬರೀ ಶಕ್ತಿವಾನ್ ಅಂತ ಹೇಳೋದಿಲ್ಲ, ಸರ್ವಶಕ್ತಿವಾನ್ ಅಂತ ಹೇಳ್ತೀರಾ ಅಲ್ವೇ? ಮುಂದೆ ಕುಳಿತಿರುವಂತವರು ಸರ್ವಶಕ್ತಿವಾನ್ ಆಗಿದ್ದೀರಾ? ಬಾಪ್ ದಾದಾ ಸರ್ವ ಶಬ್ದವನ್ನ ಕೇಳ್ತಾ ಇದ್ದಾರೆ. ಎಲ್ಲರೂ ಸರ್ವಶಕ್ತಿವಾನ್ ಆಗಿದ್ದೀರೋ ಅಥವಾ ಕೆಲವರು ಮಾತ್ರ ಶಕ್ತಿವಾನ್ ಆಗಿದ್ದೀರೋ? ಎಲ್ಲರೂ ಆಗಿದ್ದೀರಾ? ನಾನು ಸರ್ವಶಕ್ತಿವಾನ್ ಆಗಿದ್ದೇನೋ ಇಲ್ಲವೋ, ಆದ್ರೆ ಶಕ್ತಿವಾನಂತೂ ಆಗಿದ್ದೇನೆ ಅಂತ ಈ ರೀತಿ ಹೇಳ್ತೀರಾ? ಇಲ್ಲ ತಾನೆ? ಯಾರೂ ಕೂಡ ಇದಕ್ಕೆ ಬರೀ ಶಕ್ತಿವಾನ್ ಅಂತ ಹೇಳಿ ಕೈ ಎತ್ತಲ್ಲ ಅಲ್ವಾ? ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಾ? ಒಳ್ಳೆಯದು. ಬಾಬಾ ತಿಳಿಸ್ತಾರೆ, ಹೇ ಮಾಸ್ಟರ್ ಸರ್ವಶಕ್ತಿವಾನ್. ಬಾಪ್ ದಾದಾ ಕೇಳ್ತಾ ಇದ್ದಾರೆ, ಪ್ರತಿಯೊಂದು ಪ್ರಕೃತಿ, ಮಾಯೆ, ಸ್ವಭಾವ, ಸಂಸ್ಕಾರ, ವಾಯುಮಂಡಲದ ಪರಿಸ್ಥಿತಿಯಲ್ಲಿಯೂ ಸರ್ವಶಕ್ತಿವಾನ್ ಆಗಿದ್ದೀರಾ ಅಲ್ವೇ? ಈ ಪ್ರಕೃತಿ, ಮಾಯೆ, ಸಂಸ್ಕಾರ, ವಾಯುಮಂಡಲ, ಸಂಘದೋಷ ಈ 5 ತಮ್ಮ ಶಕ್ತಿಯ ಆಧಾರದಿಂದ ಅಧೀನ ಮಾಡ್ಕೊಂಡಿಲ್ವೇ? 5 ಶೀಶೆ ಉಳ್ಳಂತಹ ಸರ್ಪ. ಈ ಒಂದು ಸರ್ಪದ ಮೇಲೆ 5 ತಲೆಯ ಮೇಲೆ ಅಧಿಕಾರಿಗಳಾಗಿ 5 ವಿಕಾರದ ಮೇಲೆ ವಿಜಯಿಗಳಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಅಥವಾ ಒಂದು ಹೆಡೆಯಿಂದ ಹೋಗಿದೆ ತಮ್ಮ ಮೇಲೆ ಡ್ಯಾನ್ಸ್ ಮಾಡ್ತೀರೋ? ಸರ್ಪದ ನೃತ್ಯ ಮಾಡ್ತೀರಾ ಅಲ್ವೇ? ಬಹಳ ಒಳ್ಳೆಯದು. ಸರ್ಪ ಅಂದ್ರೆ ವಿಕಾರಕ್ಕೆ ಹೋಲಿಸಿ ಬಾಬಾ ಹೇಳ್ತಾ ಇದ್ದಾರೆ. ಒಬ್ರು ಒಂದು ವಿಕಾರದ ಮೇಲೆ ಡ್ಯಾನ್ಸ್ ಮಾಡ್ತೀರಿ. ಕಬಿ ಉಸ್ಕಾ ಖೇಲ್ ದೇಖ್ನಾ ಅಚ್ಚಾ ತೋ ನಹಿ ಲಗ್ತಾ ಹೇ. ಈ ರೀತಿಯಾದರ ಒಂದು ಆಟವನ್ನ ನೋಡೋದಿಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ? ಅಥವಾ ಬರೀ ಆಟವನ್ನ ನೋಡ್ತಾ ಅದ್ರೊಳಗೆ ಮುಳುಗಿ ಹೋಗ್ತಿರೋ? 5 ತಲೆಯ ಒಂದು ಸರ್ಪದ ಗಲೆಯ ಮಾಲೆ ಅಂದ್ರೆ 5 ವಿಕಾರಗಳನ್ನ ತಮ್ಮ ಕೊರಳ ಮಾಲೆಯನ್ನಾಗಿ ಮಾಡ್ಕೊಂಡಿದ್ದೀರಾ? ನಿಮ್ಮ ಒಂದು ಶೇಷಶಯ್ಯವಾಗಿ ಮಾಡಿದ್ದೀರಾ? ಈ ಒಂದು ಡ್ಯಾನ್ಸ್ ಮಂಚ ಅನ್ನುವಂತಹದ್ರ ಮೇಲೆ, ವೇದಿಕೆ ಅನ್ನೋದ್ರ ಮೇಲೆ ಮಾಡ್ತಾ ಇದ್ದೀರಾ? ಬಾಬಾ ಹೇಳ್ತಾರೆ, ತಾವು ಅಂತಿಮ ಮಹಾದೇವ, ತಪಸ್ವಿ ದೇವ, ಅಶರೀರಿ ಸ್ಥಿತಿ ಉಳ್ಳಂತಹ ದೇವಾತ್ಮಗಳು, ಫರಿಸ್ತಾ ಆತ್ಮಗಳು. ಈ ನೆನಪಿನಲ್ಲಿ ಈ ಎಲ್ಲ ವಿಕಾರಗಳ ಕೊರಳ ಮಾಲೆಯನ್ನಾಗಿ ಮಾಡ್ಕೊಂಡಿದ್ದೀರಾ? ಯಾವಾಗ ಈ ಮಾಲೆಯನ್ನ ಹಾಕೊಳ್ತೀರಿ ಆಗ ತಂದೆಯ ಮಾಲೆಯಲ್ಲಿ ನಂಬರ್ ಮುಂದೆ ಹತ್ತಿರದ ಮಣಿಯ ಮಾಲೆಗಳು ಆಗ್ಬಿಡ್ತೀರಾ. ವಿಕಾರದ ಮೇಲೆ ಗೆದ್ದಂತವರೇ ಬಾಬನ ಸಮೀಪ ಮಾಲೆಯ ಮಣಿಗಳು ಆಗ್ತಾರೆ. ವಿಜಯ ಮಾಲೆಯ ಸಮೀಪದ ಮಣಿಗಳು ಆಗ್ತಾರೆ. ಬಾಪ್ ದಾದಾ ಮೊದಲೇ ತಿಳಿಸಿದ್ದಾರೆ, ವರ್ತಮಾನ ಸಮಯದ ಅನುಸಾರ ವಿಶೇಷವಾಗಿ ಸಹನಾಶಕ್ತಿ ಮತ್ತು ಸಮಸ್ಯೆ ಅಥವಾ ಪರಿಸ್ಥಿತಿಯನ್ನ ಎದುರಿಸುವಂತಹ ಶಕ್ತಿ ಕರ್ಮದಲ್ಲಿ ಅವಶ್ಯಕತೆ ಇದೆ. ಕೇವಲ ಮನಸ್ಸು ಮತ್ತು ವಾಣಿಯವರೆಗೂ ಅಲ್ಲ, ಕರ್ಮದವರೆಗೂ ಅವಶ್ಯಕತೆ ಇದೆ. ಬಾಪ್ ದಾದಾರವರು ಫಲಿತಾಂಶದಲ್ಲಿ ನೋಡಿದ್ರು, ಶಕ್ತಿಗಳಂತೂ ಇದೆ, ಶಕ್ತಿಯ ಇಲ್ಲ ಅಂತ ಹೇಳೇನಿಲ್ಲ. ಆದರೆ ವ್ಯತ್ಯಾಸ ಏನಾಗತ್ತೆ? ಸಮಯಾನುಸಾರ ಯಾವ ಶಕ್ತಿ ಯಾವ ವಿಧಿಯಿಂದ ಕಾರ್ಯದಲ್ಲಿ ಅದನ್ನ ತೊಡಗಿಸಬೇಕಾಗಿದೆಯೋ ಆ ಸಮಯದಲ್ಲಿ ಆ ವಿಧಿ ಪೂರ್ವಕವಾಗಿ ಉಪಯೋಗ ಮಾಡೋದ್ರೊಳಗೆ, ಕಾರ್ಯದಲ್ಲಿ ಅದನ್ನ ತರೋದ್ರೊಳಗೆ ವ್ಯತ್ಯಾಸ ಉಂಟಾಗತ್ತೆ. ಸ್ಮೃತಿ ಇದೆ, ಆದರೆ ಸ್ಮೃತಿಯನ್ನ ಸಮರ್ಥ ಸ್ವರೂಪದಲ್ಲಿ ತರ್ತಾ ಇಲ್ಲ. ಬಾಬಾ ಹೇಳ್ತಾರೆ, ಸ್ಮೃತಿ ಹೆಚ್ಚಾಗಿದೆ, ಸಮರ್ಥಿ ಕೆಲವೊಮ್ಮೆ ಕಡಿಮೆ, ಕೆಲವೊಮ್ಮೆ ಸರಿ ಇರತ್ತೆ. ಸ್ಮೃತಿಯಲ್ಲಿ ಆಸ್ತಿಗೆ ಅಧಿಕಾರಿಯಂತೂ ಆಗಿದ್ದೀರಾ, ಆದ್ರೆ ಪ್ರತಿಯೊಂದು ಸ್ಮೃತಿಯ ಸಮರ್ಥತೆ ವಿಜಯಿಯನ್ನಾಗಿ ಮಾಡತ್ತೆ. ವಿಜಯ ಮಾಲೆಯ ಸಮೀಪ ಮಣಿಯನ್ನಾಗಿ ಮಾಡತ್ತೆ. ಸಮರ್ಥಿಯಂತೂ ಸ್ವರೂಪದಲ್ಲಿ ಸಮರ್ಥತೆಗಳನ್ನ ಸ್ವರೂಪದಲ್ಲಿ ತನ್ನಿರಿ.
ಮನಸ್ಸಿನಲ್ಲಿ ಇದೆ, ಬುದ್ಧಿಯಲ್ಲಿ ಇದೆ, ಆದರೆ ತಮ್ಮ ಸ್ವರೂಪದಲ್ಲಿ ಪ್ರತಿ ಕರ್ಮದಲ್ಲಿ ಪ್ರತಿ ಸಮರ್ಥತೆಯನ್ನ ಪ್ರತ್ಯಕ್ಷ ಸ್ವರೂಪದಲ್ಲಿ ತನ್ನಿರಿ. ಆಗ ಸ್ಮೃತಿ ದಿವಸವಂತೂ ಬಹಳ ಚೆನ್ನಾಗಿ ಮಾಡಿದ್ದೀರಾ. ಈಗ ಶಕ್ತಿಗಳನ್ನ ಸ್ವರೂಪದಲ್ಲಿ ತನ್ನಿರಿ. ಒಂದ್ ವೇಳೆ ಯಾರನ್ನಾದ್ರೂ ನೋಡ್ತೀರಿ ಅಂದಾಗ ತಮ್ಮ ಕಣ್ಣುಗಳಿಂದ ಸಮರ್ಥ ಸ್ವರೂಪದ ಅನುಭವ ಆಗ್ಲಿ. ಪ್ರತಿ ಮಾತಿನಿಂದ ಇನ್ನೊಬ್ಬರನ್ನೂ ಸಮರ್ಥರನ್ನಾಗಿ ಮಾಡಿ. ಸಮರ್ಥಿಯ ಅನುಭವ ಆಗತ್ತಾ? ಸಾಧಾರಣ ಮಾತಂತೂ ಇಲ್ಲ ಅಲ್ವೇ? ಪ್ರತಿ ಮಾತಿನಲ್ಲಿ ಏನು ಸಮರ್ಥತೆಯ ವರದಾನ ಸಿಕ್ಕಿದೆ ಅವುಗಳನ್ನು ಅನುಭವದಲ್ಲಿ ತನ್ನಿರಿ. ಮನಸ್ಸು ಬುದ್ಧಿಯ ಮೂಲಕ ಶ್ರೇಷ್ಠ ಸಂಕಲ್ಪ ಮತ್ತು ಯಥಾರ್ಥ ನಿರ್ಣಯ ಶಕ್ತಿಯ ವಾಯುಮಂಡಲ ಸ್ವರೂಪದಲ್ಲಿ ತನ್ನಿರಿ. ಸಾಧಾರಣ ನಡತೆಯಲ್ಲಿಯೂ ಕೂಡ ಫರಿಸ್ತಾತನದ ಸಮರ್ಥತೆಯ ಸ್ವರೂಪ ಕಂಡುಬರ್ಲಿ. ಡಬಲ್ ಲೈಟ್ ಸ್ವಯಂ ಅನ್ನು ಕೂಡ ಮತ್ತು ಅನ್ಯರನ್ನು ಡಬಲ್ ಲೈಟಿನ ರೂಪದಲ್ಲಿ ಅನುಭವ ಆಗಬೇಕು. ಈ ರೀತಿ ಇದೆಯಾ? ನಡೆದಾಡ್ತಾ ತಿರುಗಾಡ್ತಾ ಸಮರ್ಥ ಸ್ವರೂಪರಾಗಿ ಮತ್ತು ಅನ್ಯರನ್ನಿಗೂ ಕೂಡ ಸಮರ್ಥಿಯನ್ನ ಕೊಡಿಸ್ರಿ. ಬಾಬೋರು ಇಂದು ಬ್ರಹ್ಮ ತಂದೆಯನ್ನ ಎಲ್ಲ ಸಂಚಾರ ಮಾಡಿಸಿದ್ರು. ಎಲ್ಲಿ ಕರ್ಕೊಂಡು ಹೋಗಿ ಸಂಚಾರ ಮಾಡಿಸಿದ್ರು? ಬ್ರಹ್ಮ ಬಾಬಾರವರು ಅವ್ಯಕ್ತ ಆದ ನಂತರ ಯಾವುದೆಲ್ಲ ದೇಶ ವಿದೇಶದಲ್ಲಿ ಅವ್ಯಕ್ತ ರೂಪದಲ್ಲಿ ಜನ್ಮವನ್ನ ಪಡ್ಕೊಂಡಿದ್ದಾರೆ ಆ ಎಲ್ಲ ಬ್ರಾಹ್ಮಣರನ್ನ ಬ್ರಹ್ಮ ಬಾಬನಿಗೆ ಶಿವಬಾಬಾ ವತನದಲ್ಲಿ ಸಂಚಾರ ಮಾಡ್ತಾ ತೋರಿಸಿದ್ರು. ಎಷ್ಟು ಜನ ಇರಬಹುದು? ಸಾಕಾರ ರೂಪದಿಂದ ಅವ್ಯಕ್ತ ರೂಪದ ರಚನೆ ಬಹಳ ಜಾಸ್ತಿ. ಪ್ರತಿ ಸ್ಥಾನದಿಂದ ಅವ್ಯಕ್ತ ರಚನೆ ಉಳ್ಳಂತ ಆತ್ಮಗಳು ವತನದಲ್ಲಿ ಇಮರ್ಜ್ ಮಾಡ್ಲಾಯ್ತು. ಕೇಳಿದ್ರ? ಅದರಲ್ಲಿ ತಾವು ಕೂಡ ಇದ್ರಿ ಅಲ್ವೇ? ಪ್ರತಿಯೊಂದು ಕೂಡ ಪ್ರತಿಯೊಬ್ಬರೂ ಬಾಪ್ ದಾದಾರವರು ಬಹಳ ಸ್ನೇಹ ಸಮೀಪದ ದೃಷ್ಟಿಯನ್ನ ಕೊಡ್ತಾ ಅವ್ಯಕ್ತ ರಚನೆಗೆ ಒಂದು ವಿಶೇಷ ಗಿಫ್ಟ್ ಅನ್ನು ಕೂಡ ಕೊಟ್ರು. ಈಗ ಇಲ್ಲಿ ಯಾರೆಲ್ಲ ಕುಳಿತಿರುವಿರಿ ಅವರು ಸಾಕಾರ ಬ್ರಹ್ಮರವರ ನಂತರ ಯಾರೆಲ್ಲ ಬ್ರಾಹ್ಮಣ ಆತ್ಮಗಳು ರಚನೆಯಲ್ಲಿ ಬಂದಿರುವಿರಿ ಅಂತವರೆಲ್ಲರೂ ಕೈ ಎತ್ರಿ. ಮೆಜಾರಿಟಿ ಇದ್ದೀರಿ, ಒಳ್ಳೆಯದು. ಯಾರೆಲ್ಲ ಸಾಕಾರ ರೂಪದ ರಚನೆ ಬ್ರಹ್ಮಬಾಬೋರ ಇದ್ದ ಸಮಯದಲ್ಲಿ ಯಾರೆಲ್ಲ ಬಂದಿದ್ರಿ ಅವರೆಲ್ಲ ಕೈ ಎತ್ರಿ. ಬಹಳ ಕಡಿಮೆ. ಇಂದಿನ ಸಭೆಯಲ್ಲಂತೂ ಬಹಳ ಕಡಿಮೆ. ಅಂದಾಗ ಬಾಪ್ ದಾದಾ ಪ್ರತಿಯೊಂದು ಮಕ್ಕಳನ್ನ ವತನದಲ್ಲಿ ಇಮರ್ಜ್ ಮಾಡಿದ್ರು. ಏಕೆಂದ್ರೆ ಸಂಖ್ಯೆ ಬಹಳಷ್ಟು ಇತ್ತು. ಇಲ್ಲಿ ಅಂತೂ ಕುತ್ಕೊಳ್ಳಕ್ಕೆ ಆಗೋದಿಲ್ಲ. ವತನದಲ್ಲಂತೂ ಎಲ್ಲರೂ ಅವ್ಯಕ್ತ ರೂಪದಲ್ಲಿ ಜನ್ಮ ಪಡೆದಂತ ಆತ್ಮಗಳೆಲ್ಲರೂ ಎಮರ್ಜ್ ಆಗಿದ್ರು. ಅಲ್ಲಿ ಎಷ್ಟು ದೊಡ್ಡ ಸ್ಥಾನ ಬೇಕಿದೆಯೋ ಅಷ್ಟು ಸ್ಥಾನ ಅಲ್ಲಿ ಸಿಗತ್ತೆ ವತನದಲ್ಲಿ. ಅಂದಾಗ ಬಾಪ್ ದಾದಾ ಎಲ್ಲರನ್ನ ವತನದಲ್ಲಿ ಇಮರ್ಜ್ ಮಾಡ್ತಾ ನಿಮಂತ್ರಣ ಕೊಡ್ತಾ ಕರೀತಾ ಇದ್ರು. ಎಲ್ಲರೂ ಬಹಳ ಖುಷಿ ಆಗ್ತಾ ಇದ್ರು. ಬಾಪ್ ದಾದಾ ಅವರಿಗಿಂತ ಹೆಚ್ಚು ಖುಷಿ ಆಗ್ತಾ ಇದ್ರು. ಬಾಪ್ ದಾದಾ ಆ ಎಲ್ಲ ರತ್ನಗಳಿಗೆ ಸೌಗಾತನ್ನ ಕೊಟ್ರು. ಬಹಳ ಸುಂದರವಾದಂತಹ ಕಲಾರಹಿತ ವಜ್ರ, ಬಹಳ ಚಂದ ಹೊಳಿತಾ ಇರುವಂತಹ ಕಮಲ ಪುಷ್ಪ ಆಗಿತ್ತು. ಅದರಲ್ಲಿ ಒಂದೊಂದು ಕಮಲದ ದಳದಲ್ಲಿ ಭಿನ್ನ ಭಿನ್ನ ಶಕ್ತಿಗಳಿತ್ತು. ಯಾವುದೆಲ್ಲ ಭಿನ್ನ ಭಿನ್ನ ಬಣ್ಣಗಳಿಂದ ಅದು ಹೊಳಿತಾ ಇತ್ತು. ಆ ಒಂದು ಕಲಾರಹಿತ ವಜ್ರದ ಕಮಲ ಪುಷ್ಪ ತಾವು ಎಮರ್ಜ್ ಮಾಡ್ಕೊಳ್ಳಿ, ಎಷ್ಟು ಶೋಭಾನಿಕವಾಗಿರಬಹುದು. ಎಮರ್ಜ್ ಆಯ್ತಾ? ಎಮರ್ಜ್ ಮಾಡ್ಕೊಂಡ್ರ? ಡಬಲ್ ವಿದೇಶಿ ಮಕ್ಕಳು ಆ ಗೋಲ್ಡನ್ ಕಮಲದ ಹೂವನ್ನ ಎಮರ್ಜ್ ಮಾಡ್ಕೊಂಡ್ರ? ಟೀಚರ್ಸ್ ಎಲ್ಲರೂ ಮಾಡ್ಕೊಂಡ್ರ ಎಮರ್ಜ್? ಅಣ್ಣಂದ್ರು ಎಲ್ಲ ಎಮರ್ಜ್ ಮಾಡ್ಕೊಂಡ್ರ? ಮಧುರಾತಿ ಮಧುರ ಮಾತೆಯರು ಎಮರ್ಜ್ ಮಾಡ್ಕೊಂಡ್ರ? ಮಾತೆಯರು ಈ ಒಂದು ವಿಶ್ವವಿದ್ಯಾಲಯದ ವಿಶೇಷತೆ ಆಗಿದೆ. ಎಲ್ಲರೂ ಆಶ್ಚರ್ಯ ಯಾವ ಮಾತಿನಲ್ಲಿ ಅನ್ನಿಸ್ತಾ ಇತ್ತು. ಇಷ್ಟೊಂದು ಜನ ಮಾತೆಯರು ಮತ್ತು ಶಕ್ತಿಯರು ಆಗಿದ್ದೀರಿ. ಇಷ್ಟೆಲ್ಲ ಮಾತೆಯರು ಪವಿತ್ರತೆಯ ವ್ರತವನ್ನ ಧಾರಣೆ ಮಾಡಿಕೊಂಡು ದೇವಿಯ ರೂಪದಲ್ಲಿ ಪರಿವರ್ತನೆ ಆಗಿದ್ದೀರಾ. ಮೆಜಾರಿಟಿ ಮಾತೆಯರು ಕಂಡು ಬರ್ತಾ ಇದ್ದೀರಾ. ಬಾಪ್ ದಾದಾ ಇಂದು ಅವ್ಯಕ್ತ ರಚನೆಯನ್ಗೆ ಬಹಳ ಬಹಳ ಪ್ರೀತಿಯನ್ನ ಕೊಟ್ರು ಮತ್ತು ವತನದಲ್ಲಿ ತೋಟವನ್ನ ಎಮರ್ಜ್ ಮಾಡಿದ್ರು. ಅಲ್ಲಿ ಬೆಟ್ಟವನ್ನು ಕೂಡ ಎಮರ್ಜ್ ಮಾಡಿದ್ರು. ಜೊತೆಯಲ್ಲಿ ಸಾಗರವೂ ಕೂಡ ಎಮರ್ಜ್ ಆಗಿತ್ತು. ಎಲ್ಲರೂ ಕೂಡ ಎಲ್ಲರನ್ನ ಚೆನ್ನಾಗಿ ಅಲ್ಲಿ ಸುತ್ತಾಡಿಸಿದ್ರು. ಎಲ್ಲರಿಗೂ ಅಲ್ಲಿ ಸುತ್ತಾಡೋದಿಕ್ಕೆ ಫ್ರೀ ಇತ್ತು. ಆಟವನ್ನ ಆಡಿಸ್ಲಿಲ್ಲ. ಬಾಲ್ ಬ್ಯಾಡ್ಮಿಂಟನ್ ಕಾ ಖೇಲ್ ಆಟ ಆಡಿಸ್ಲಿಲ್ಲ.
ಯಾವುದೇ ಸಾಗರದ ಅಲೆಗಳಲ್ಲಿ ಕೆಲವರು ತೇಲಾಡ್ತಾ ಇದ್ರು, ಕೆಲವರು ಬೆಟ್ಟದ ಮೇಲೆ ಹೋಗಿ ಕುಳಿತಿದ್ರು, ಕೆಲವರು ತೋಟದಲ್ಲಿ ತಿರುಗಾಡ್ತಾ ಇದ್ರು. ಸೊ ಇದೆಲ್ಲನೂ ಕೂಡ ಇಂದು ವತನದಲ್ಲಿ ಅವ್ಯಕ್ತ ರಚನೆಯ ಒಂದು ಸಭೆ ಸೇರಿತ್ತು. ಬಾಪ್ ದಾದಾ ಎಲ್ಲರಿಗೂ ಇದೇ ವರದಾನವನ್ನ ಕೊಡ್ತಾ ಇದ್ರು. ಸದಾ ಸರ್ವ ಶಕ್ತಿಗಳಲ್ಲಿ ಸದಾ ಬದುಕಿರಿ, ಹಾರ್ತಾ ಇರಿ ಅನ್ನುವಂಥ ವರದಾನವನ್ನ ಎಲ್ಲ ಮಕ್ಕಳಿಗೆ ಬಾಬಾ ವತನದಲ್ಲಿ ಕೊಟ್ರು. ಅಂದಾಗ ಬಾಪ್ ದಾದಾ ಇಂದಿನ ಸ್ಮೃತಿ ದಿವಸದ ವಿಶೇಷ ಮಹಾಮಂತ್ರ ಸ್ಮೃತಿ ಸ್ವರೂಪರಾಗಿ ಸಮರ್ಥತೆಯನ್ನ ಸ್ವರೂಪದಲ್ಲಿ ತನ್ನಿರಿ. ಬಾಬಾ ತಿಳಿಸ್ತಾರೆ, ಖಜಾನೆಯಂತೂ ಗುಪ್ತವಾಗಿ ಇಡೋದಿಕ್ ಬರೋದಿಲ್ಲ. ಪ್ರತಿಯೊಂದು ಕರ್ಮದ ಮೂಲಕ ಹೊರಗೆ ಪ್ರತ್ಯಕ್ಷ ಮಾಡಿರಿ. ಯಾರೆಲ್ಲ ಆತ್ಮಗಳು ಬಲೆ ದೃಷ್ಟಿ ಬಲೆ ಬಾಯಿಯ ಮೂಲಕ ಕರ್ಮದ ಜೊತೆಯಲ್ಲಿ ಸಂಪರ್ಕದಲ್ಲಿ ಬಂದಿರಬಹುದು, ಅವರಿಗೆ ಸಮರ್ಥರನ್ನಾಗಿ ಮಾಡುವ ಸಹಯೋಗವನ್ನ ಕೊಡಿ. ಸಮರ್ಥ ಸ್ವರೂಪದ ಸ್ನೇಹವನ್ನ ಕೊಡಿ. ಬಾಪ್ ದಾದಾರವರು ಇದನ್ನ ನೋಡ್ತಾ ಇದ್ರು. ಯಾರೆಲ್ಲ ಹೊಸೊಬ್ರು ಮಕ್ಕಳು ಬಂದಿದ್ದೀರಿ, ಅವರಲ್ಲಿ ಕೆಲವು ಆತ್ಮಗಳು ಈ ರೀತಿ ಇದ್ದಾರೆ. ಅವರು ಬಾಪ್ ದಾದಾ ಸಹಯೋಗದ ಜೊತೆ ತಾವು ಬ್ರಾಹ್ಮಣ ಆತ್ಮಗಳ ಮೂಲಕ ಸಾಹಸ, ಉಮಂಗ, ಉತ್ಸಾಹ, ಸಮಾಧಾನ ದೊರೆಯುವಂತ ಅವಶ್ಯಕತೆ ಇದೆ. ಚಿಕ್ಕವರಿದ್ದೀರಿ, ಆದರೂ ಕೂಡ ಚಿಕ್ಕವರು, ಆದ್ರೆ ಸಾಹಸವನ್ನ ಇಟ್ಕೊಂಡು ಬ್ರಾಹ್ಮಣರಂತೂ ಆಗಿದ್ದೀರಲ್ವೇ? ಅಂದಾಗ ಚಿಕ್ಕವರು ಶಕ್ತಿಯರ ಮೂಲಕ ಪಾಲನೆಯ ಅವಶ್ಯಕತೆ ಇದೆ. ಪಾಲನೆ ಇಲ್ಲ, ಶಕ್ತಿ ಕೊಡುವಂತ ಪಾಲನೆಯ ಅವಶ್ಯಕತೆ ಇದೆ. ಅಂದಾಗ ಜಲ್ದಿಯಿಂದ ಸ್ಥಾಪನೆಯ ಬ್ರಾಹ್ಮಣ ಆತ್ಮಗಳು ತಯಾರಾಗಿ ಬಿಡ್ಲಿ. ಏಕೆಂತ ಹೇಳಿದ್ರೆ ಕಡಿಮೆ ಅಂದ್ರೆ 9 ಲಕ್ಷವಂತೂ ಅವಶ್ಯ ಬೇಕಾಗಿದೆ. ಅಂದಾಗ ಶಕ್ತಿಯರ ಸಹಯೋಗ ಬೇಕಾಗಿದೆ. ಶಕ್ತಿಯರಿಂದ ಪಾಲನೆಯನ್ನ ಕೊಡಿ, ಶಕ್ತಿಯರನ್ನ ಹೆಚ್ಚಿಗೆ ಮಾಡ್ರಿ. ಹೆಚ್ಚು ಡಿಸ್ಕಸ್ ಮಾಡುವಂತ ಶಿಕ್ಷಣದ ಮಾಡಕ್ ಹೋಗ್ಬೇಡಿ, ಶಕ್ತಿಯನ್ನ ಕೊಡಿ. ಅವರ ದುರ್ಬಲತೆಯನ್ನ ನೋಡಕ್ ಹೋಗ್ಬೇಡಿ, ಆದ್ರೆ ಅವರಲ್ಲಿ ವಿಶೇಷತೆ ಅಥವಾ ಯಾವ ಶಕ್ತಿಯ ಕೊರತೆ ಇದೆ ಅದನ್ನ ತುಂಬ್ತಾ ಹೋಗಿ. ಇಂದು ಯಾರೆಲ್ಲ ನಿಮಿತ್ತರಾಗಿದ್ದಾರೆ ಅವರಿಗೆ ಈ ಪಾಲನೆಗೆ ನಿಮಿತ್ತ ಆಗುವಂತ ಅವಶ್ಯಕತೆ ಇದೆ. ಜಿಜ್ಞಾಸುಗಳು ಹೆಚ್ಚಾಗಿದ್ದಾರೆ, ಸೇವಾ ಕೇಂದ್ರ ವೃದ್ಧಿಯಾಗಿದೆ, ಇದಂತೂ ಕಾಮನ್ ಆಗಿದೆ. ಆದ್ರೆ ಪ್ರತಿಯೊಂದು ಆತ್ಮಗಳಿಗೆ ಬಾಬೋರ ಸಹಾಯದಿಂದ ಶಕ್ತಿಶಾಲಿಯನ್ನಾಗಿ ಮಾಡಬೇಕು. ಈಗ ಇದರ ಅವಶ್ಯಕತೆ ಇದೆ. ಸೇವೆಯಂತೂ ಎಲ್ಲರೂ ಮಾಡ್ತಾ ಇದ್ದೀರಾ, ಮಾಡದೆ ಇರೋದಿಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಸೇವೆಯಲ್ಲಿ ಶಕ್ತಿ ಸ್ವರೂಪದ ಪ್ರಕಂಪನಗಳನ್ನ ಆತ್ಮಗಳಿಗೆ ಅನುಭವ ಮಾಡಿಸಬೇಕಾಗಿದೆ. ಶಕ್ತಿಶಾಲಿ ಸೇವೆಯನ್ನ ಮಾಡಿ. ಸಾಧಾರಣ ಸೇವೆಯಂತೂ ಇಂದಿನ ಕಾಲದ ಜಗತ್ತಿನಲ್ಲಿ ಬಹಳಷ್ಟು ಮಾಡ್ತಾರೆ, ಆದ್ರೆ ತಮ್ಮ ವಿಶೇಷತೆಯಾಗಿದೆ ಶಕ್ತಿಶಾಲಿ ಸೇವೆ. ಬ್ರಾಹ್ಮಣ ಆತ್ಮಗಳು ಕೂಡ ಶಕ್ತಿಯ ಪಾಲನೆಯ ಅವಶ್ಯಕತೆ ಇದೆ. ಬ್ರಾಹ್ಮಣ ಆತ್ಮಗಳಿಗೂ ಶಕ್ತಿಯ ಪಾಲನೆಯ ಅವಶ್ಯಕತೆ ಇದೆ. ಒಳ್ಳೆಯದು. ಬಾಪ್ ದಾದಾರವರ ಸಮ್ಮುಖದಲ್ಲಿ ದೇಶ ವಿದೇಶ ಎಲ್ಲ ಕಡೆಯ ಮಕ್ಕಳು ದೂರದಲ್ಲಿ ಇದ್ದರೂ ಸಮ್ಮುಖದಲ್ಲಿ ಇದ್ದಾರೆ. ಬಾಪ್ ದಾದಾ ತಿಳ್ಕೊಳ್ತಾರೆ. ಎಲ್ಲರೂ ಒಂದೇ ಶಬ್ದವನ್ನ ಹೇಳ್ತಾರೆ, ನಮ್ಮದು ನೆನಪನ್ನ ಕೊಡಿ, ನಮ್ಮದು ನೆನಪು ಕೊಡಿ ಅಂತ ಹೇಳಿ ಬಾಬನಿಗೆ ಹೇಳ್ತಾರೆ. ಬಾಪ್ ದಾದಾರ ಬಳಿ ಎಲ್ಲರ ನೆನಪುಗಳು ನನ್ನ ಹತ್ರ ಬಂದು ತಲುಪಿದೆ. ಬಲೆ ಪತ್ರದ ಮೂಲಕ ನೀವು ನೆನಪನ್ನ ಕೊಟ್ಟಿರಬಹುದು, ನಿಮ್ಮ ಬಾಯಿಯ ಮೂಲಕ ಯಾರಿಗಾದ್ರೂ ಹೇಳಿ ಕಳಿಸಿರಬಹುದು, ಕಾರ್ಡ್ಗಳ ಮೂಲಕ, ಇಂದು ಆಜ್ಕಲ್ ಇಮೇಲಿನ ಮೂಲಕ ಕಳಿಸಿರಬಹುದು. ವಿಜ್ಞಾನದ ಸಾಧನಗಳು ಬಹಳಷ್ಟು ಆಗಿದ್ದಾವೆ. ಬಾಪ್ ದಾದಾವರ ಬಳಿ ಸಾಧನೆಗಳಿಗಿಂತಲೂ ನೆನಪು, ಅದಕ್ಕಿಂತ ಮುಂಚಿತವಾಗೇ ನಿಮ್ಮ ನೆನಪು ನನ್ನ ಹತ್ರ ಬಂದು ತಲುಪಿದೆ. ನಿಮ್ಮ ಮನಸ್ಸಿನ ಮಾತುಗಳು ನೆನಪು ನನಗೆ ತಲುಪಿದೆ. ಎಲ್ಲದಕ್ಕಿಂತ ಹೆಚ್ಚು ಮನಸ್ಸಿನ ಶಬ್ದ ತಲುಪತ್ತೆ. ಇಂದಿನ ದಿನ ಯಾರೆಲ್ಲ ಮನಸ್ಸಿನಿಂದ ಭಿನ್ನ ಭಿನ್ನ ಸಾಧನಗಳಿಂದ ನೆನಪು ಪ್ರೀತಿಯನ್ನ ಕಳಿಸಿದಿರಿ, ಆ ಎಲ್ಲರಿಗೂ ಬಾಪ್ ದಾದಾ ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಮಕ್ಕಳಂತೂ ಒಂದೇ ಬಾರಿ ನೆನಪನ್ನ ಕೊಡ್ತೀರಿ, ಆದ್ರೆ ಬಾಬೋರು ಪದುಮಾ ಗುಣ ರಿಟರ್ನ್ ನಲ್ಲಿ ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದೇನೆ. ಒಳ್ಳೆಯದು. 4 ಕಡೆಗಳಲ್ಲಿರುವಂತಹ ಮನಸ್ಸಿನ ಸಮೀಪ ಸಮರ್ಥ ಆತ್ಮಗಳಿಗೆ
ಸದಾ ಸಮಯಾನುಸಾರ ಪ್ರತಿಯೊಂದು ಶಕ್ತಿಯನ್ನ ಸ್ವರೂಪದ ಮೂಲಕ ಪ್ರತ್ಯಕ್ಷ ಮಾಡುವಂತಹ ಶ್ರೇಷ್ಠ ಆತ್ಮಗಳಿಗೆ, ಸದಾ ಶಕ್ತಿಯ ಮೂಲಕ ಆತ್ಮಗಳ ಪಾಲನೆಗೆ ನಿಮಿತ್ತ ಮಾಡುವಂತಹ ತಂದೆಯ ಸಹಯೋಗಿ ಆತ್ಮಗಳಿಗೆ, ಸದಾ ಪ್ರತಿಯೊಬ್ಬರಲ್ಲಿ ಸಾಹಸ, ಉತ್ಸಾಹ, ಉಮಂಗ ಕೊಡುವಂತಹ ಹಾರುವ ಕಲೆಯ ಆತ್ಮಗಳಿಗೆ, ಸದಾ ಸಮಸ್ಯೆಯನ್ನ ಸಮಾಧಾನದಲ್ಲಿ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮಗಳಿಗೆ, ಸ್ಮೃತಿ ಸ್ವರೂಪದಿಂದ ಸಮರ್ಥ ಸ್ವರೂಪ ಆತ್ಮಗಳಿಗೆ ಬಾಪ್ ದಾದಾರವರ ಪದುಮ ಗುಣ, ನೆನಪು, ಪ್ರೀತಿ ಮತ್ತು ನಮಸ್ತೆ. ಒಳ್ಳೆಯದು. ಇಂದು ಖಾಸ್ ಈ ಸಂಗಮ್ ಭವನ ಆಗಿದೆ. ಸಂಗಮ್ ಭವನದವರು ಬಂದಿದ್ದೀರಿ. ಅವರದ್ದು ಕೂಡ ಸೇವೆ ಏನು ಕಡಿಮೆ ಇಲ್ಲ. ಇಂದು ವಿಶೇಷವಾಗಿ ಅವರ ನೆನಪು ಬಾಪ್ ದಾದಾ ಅವರಿಗೆ ತಲುಪಿದೆ. ರಿಸೀವ್ ಮಾಡಿಕೊಳ್ಳುವಂತಹ ಸೇವೆನೂ ಕೂಡ ಏನು ಕಡಿಮೆ ಇಲ್ಲ. ಹಾಗೆ ನೋಡಿದ್ರೆ ಶಾಂತಿವನದ ಸೇವಾದಾರಿಗಳು ಇದ್ದೀರಿ. ಅವರ ಎಲ್ಲರ ಸೇವೆ ಒಬ್ಬರಿಗಿಂತ ಒಬ್ಬರದ್ದು ಮುಂದೆನೇ ಇದೆ. ಬಹಳ ಒಳ್ಳೆಯದು. ಎದ್ದೇಳ್ಬೇಕಾಗತ್ತೆ, ನಡಿಬೇಕಾಗತ್ತೆ, ಓಡ್ಬೇಕಾಗತ್ತೆ, ಸಂತುಷ್ಟಪಡಿಸಬೇಕಾಗತ್ತೆ. ಎಲ್ಲರಿಗೂ ಶುಭಾಶಯಗಳು. ಪಾಂಡವ್ ಭವನದವರು, ಮಧುಬನದ 4 ಭುಜ ಉಳ್ಳಂತಹ ಎಲ್ಲರಿಗೂ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಾಬಾ ಹೇಳ್ತಾರೆ, ಡಬಲ್ ವಿದೇಶದವರು ನೋಡ್ತಾ ಇದ್ದೀರಲ್ವಾ, ನಮಗಂತೂ ಬಾಪ್ದಾದ ಹೇಳಲಿಲ್ಲ ಅಂತ. ಡಬಲ್ ವಿದೇಶಿಯವರಿಂದ ಎಲ್ಲ ಬಾಪ್ದಾದ ಸಹಿತ, ದಾದಿಯರ ಸಹಿತ ಎಲ್ಲ ಬ್ರಾಹ್ಮಣರ ಡಬಲ್ ಟ್ರಿಪಲ್ ಪ್ರೀತಿ ಇದೆ. ಬಾಪ್ದಾದ ಸದಾ ವಿಶೇಷತೆಯನ್ನೇ ತಿಳಿಸ್ತಾ ಇರ್ತಾರೆ. ಕೆಲವು ಪ್ರಕಾರದ ಕಲ್ಚರ್ ಗೋಡೆಗಳನ್ನ ತೊರೆದು ಬ್ರಾಹ್ಮಣ ಜೀವನದಲ್ಲಿ ನೀವೆಲ್ಲ ವಿದೇಶಿ ಮಕ್ಕಳು ಬಂದು ತಲುಪಿದಿರಿ. ಬ್ರಾಹ್ಮಣ ಕಲ್ಚರ್ ಉಳ್ಳಂತವರು ಆಗ್ಬಿಟ್ಟಿದ್ದೀರಿ. ಈ ರೀತಿ ಅನ್ಸೋದೇ ಇಲ್ಲ, ಇವರು ಅನ್ಯ ದೇಶದವರು ಅಂತ ಅನ್ಸೋದೇ ಇಲ್ಲ. ತಮ್ಮ ಭಾರತದವರೇ ಆಗಿದ್ದಾರೆ, ಸದಾ ಇರ್ತಾರೆ. ಆದ್ರಿಂದ ಡಬಲ್ ವಿದೇಶಿಗಳಿಗಂತೂ ಬಹಳ ಬಹಳ ಅರಬ್ ಕರಬ್ ಬಾರಿ ಶುಭಾಶಯಗಳು. ಬಹಳ ಒಳ್ಳೆಯದು. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ವರದಾನ: ದೇಹಬಾನದಿಂದ ಭಿನ್ನರಾಗಿ ಪರಮಾತ್ಮ ಪ್ರೀತಿಯ ಅನುಭವ ಮಾಡುವಂತಹ ಕಮಲ ಆಸನಧಾರಿ ಆಗಿರಿ. ಕಮಲ ಆಸನ ಬ್ರಾಹ್ಮಣ ಆತ್ಮಗಳ ಶ್ರೇಷ್ಠ ಸ್ಥಿತಿಯ ಚಿಹ್ನೆ ಆಗಿದೆ. ಈ ರೀತಿ ಕಮಲ ಆಸನಧಾರಿ ಆತ್ಮಗಳೇ ಈ ದೇಹಬಾನದಿಂದ ಸ್ವತಃ ಭಿನ್ನ ಆಗಿರ್ತಾರೆ. ಅವರಿಗೆ ಶರೀರದ ಭಾವನೆ ತಮ್ಮ ಕಡೆ ಆಕರ್ಷಣೆ ಮಾಡೋದಿಲ್ಲ. ಹೇಗೆ ಬ್ರಹ್ಮ ತಂದೆಯನ್ನ ನಡೆದಾಡ್ತಾ ತಿರುಗಾಡ್ತಾ ಫರಿಸ್ತಾ ರೂಪ, ದೇವತಾ ರೂಪ ಸದಾ ಸ್ಮೃತಿಯಲ್ಲಿ ಇತ್ತು, ಅದೇ ರೀತಿ ನ್ಯಾಚುರಲ್ ದೇಹಿ ಅಭಿಮಾನಿ ಸ್ಥಿತಿ ಸದಾ ಇರಬೇಕು. ಇದಕ್ಕೆ ಹೇಳಲಾಗುತ್ತದೆ ದೇಹ ಬಾನದಿಂದ ಭಿನ್ನ. ಈ ರೀತಿ ದೇಹ ಬಾನದಿಂದ ಭಿನ್ನರಾಗಿರುವಂತಹವರೇ ಪರಮಾತ್ಮ ಪ್ರೀತಿಯ ಪ್ರಿಯರು ಆಗಿಬಿಡುತ್ತಾರೆ. ಸ್ಲೋಗನ್: ತಮ್ಮ ವಿಶೇಷತೆ ಅಥವಾ ಗುಣ ಪ್ರಭುವಿನ ಪ್ರಸಾದ ಆಗಿದೆ. ಅದನ್ನ ನನ್ನದು ಎಂದು ತಿಳಿಯುವುದೇ ದೇಹಾಭಿಮಾನ ಆಗಿದೆ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.